ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಸಂಚಿಕೆಯಲ್ಲಿ ತುಂಬ ಟೆನ್ಷನ್ನು, ತುಂಬ ದುಃಖ, ತುಂಬ ಕೆಟ್ಟ ಜಾಗಗಳಲ್ಲಿ ಕೆಟ್ಟ ಜನರ ಜೊತೆ ಸೇರಿ ಸಹವಾಸದಿಂದ ನಮ್ಮ ದೇಹ ಮನಸ್ಸಿಗೆ ಘಾತ ಆಗಿರ್ತದೆ. ಮಗಳಿಂದ ಘಾತ, ಮಗನಿಂದ ಯೋಚನೆ, ಗಂಡನಿಂದ, ಹೆಂಡತಿಯಿಂದ, ಆಫೀಸಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲೆಲ್ಲ ನಮಗೆ ಮನಸ್ಸಿಗೆ ದೇಹಕ್ಕೆ ಘಾತ ಮಾಡಿದ್ದಾರೆ ಕ್ಲೇಶ. ಇದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು, ಇಂಜೆಕ್ಷನು ಟಾನಿಕ್ಕು ಮಾತ್ರೆ ಇಲ್ದೇನೆ ಅಂತ ನಿನ್ನೆ ಸಂಚಿಕೆನೆಲ್ಲ ಹೇಳ್ಕೊಟ್ಟಿದ್ದೆ ನಾನು. ಇವತ್ತು ಭಾಳ ಒಂದು ವಿಶೇಷವಾದಂಥ ಸಂಚಿಕೆ. ಇದು ಪ್ರತಿಯೊಬ್ಬರು ಗಮನ ಇಟ್ಟು ಕೇಳಬೇಕು. ಒಬ್ಬ ಮನೆ ಮಾಲೀಕ ಬಾಡಿಗೆ ಕೊಟ್ಟಿದ್ದ 2 ಬೆಡ್ರೂಮ್ ಹೌಸು, 2 ಬೆಡ್ರೂಮ್ ಇರೋ ಮನೇನ ಬಾಡಿಗೆ ಕೊಟ್ಟಿದ್ದಾನೆ. 3 ವರ್ಷ ಆಯಿತು ಆ ಮನೆಗೆ ಬಾಡಿಗೆಗೆ ಬಂದು. ಓನರ್ ಹೇಳ್ತಾನೆ, ಈ ಮನೆ ಖಾಲಿ ಮಾಡಿಕೊಡಿ ನೀವು ಅಂತ. ಆಗ ಬಾಡಿಗೆಲಿದ್ದವನು, ನಂಗೆ ಸ್ವಲ್ಪ ಟೈಮ್ ಬೇಕು, ಸಡನ್ನಾಗಿ ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲ್ ಸೇರಿಸ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಏನೋ ನೆಪ ಹೇಳ್ತಾರೆ. ಆಯಿತು, ಒಂದು 3 ತಿಂಗಳು ಟೈಮ್ ತೊಗೊಂಡು ಖಾಲಿ ಮಾಡಿ ಇಂದ ಓನರು. 3 ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆದು, 2 ವರ್ಷ ಆದರೂ ಖಾಲಿ ಮಾಡ್ತಿಲ್ಲ, ಬಾಡಿಗೆನೂ ಸರಿಯಾಗಿ ಕೊಡ್ತಿಲ್ಲ. ಆಗ ಓನರು ತುಂಬ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಂಡು ಖಾಲಿ ಮಾಡಬೇಕು ಅಂತ. ಈ ಬಾಡಿಗೆಲಿದ್ದಾನಲ್ಲ ಅವನೇನು ಮಾಡ್ದ, ಅಲ್ಲಿ ಇಲ್ಲಿ ಕೂತು ಚೋಟ ಮೋಟ ಹುಡುಗರನ್ನೆಲ್ಲ ಕೂಡಿಸ್ಬಿಟ್ಟು ಚೆನ್ನಾಗಿ ಕರ್ಕೊಂಬಂದು ಓನರ್ ಮೇಲೆ ಆಗಾಗ ಗಲಾಟೆ ಮಾಡಿಸೋದು. ಗಲಾಟೆ, ಸುಮಾರು ಕಂಪ್ಲೇಂಟ್ಗಳು ಕೊಡೋದು. ಮನೆ ಖಾಲಿ ಮಾಡು ಅಂತಾನೆ, ನೀವೆಲ್ಲ ಬಂದು ಗಲಾಟೆ ಮಾಡ್ರೋ ನಮ್ಮ ಓನರ್ ಮೇಲೆ, ಅವ್ನು ಖಾಲಿ ಮಾಡಬೇಡ ಅಂತ ಹೇಳ್ಬೇಕು ಅವನಿಗೆ ಅಂಥೇಳಿ ಆ ತುಂಡು ಪುಂಡ್ರು ಕೆಲವು ತರಲೆ ಪರಲೆ ಹುಡುಗರು ಇರ್ತವಲ್ಲ, ಅವ್ರನ್ನೆಲ್ಲಗೆ ಕೂಡಿಸ್ಕೊಂಡು ಕರ್ಕೊಂಬಂದು ಓನರ್ ಮನೆ ಮೇಲೆ ಗಲಾಟೆ ಮಾಡಿಸೋದು. ಒಂದು ದೊಡ್ಡ ಸೈನ್ಯ, ಪೋಲಿ ಪುಂಡ್ರು ಹುಡುಗರು ಸೈನ್ಯ ಬರೋದು, ಆ ಓನರ್ ಮೇಲೆ ಗಲಾಟೆ ಮಾಡೋದು. ಓನರ್ಗೆ ಬೀದಿ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ದಾರೆ ಹುಡುಗರೆಲ್ಲ, ಮರ್ಯಾದೆ ಹೋಗ್ತಿದೆ, ಮತ್ತು ಇವನು ಖಾಲಿ ಮಾಡ್ಸೋಕ್ಕೂ ಆಗ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಒಂದು 4 ಸಮಾಧಾನ ಮಾಡಿ ಹೇಳ್ಬಿಡ್ತಾರೆ. ಕಂಪ್ಲೇಂಟು ತೊಗೊಂಡು ಆ ಬಾಡಿಗೆದಾರ ಮೇಲೆ ಆ್ಯಕ್ಷನ್ ತೊಗೋತಿಲ್ಲ. ನೋಡಿ ಎಂಥ ಪೊಲೀಸ್ ಸ್ಟೇಷನ್ ಅದು. ಇದು ಒಂದು ಸ್ಟೋರಿ. ಎರಡನೇದು, ಒಂದು ಹುಡುಗಿನ ಲವ್ ಮಾಡಿಬಿಟ್ಟಿದ್ದಾನೆ. ಹುಡುಗಿರು ಇಬ್ಬರು ಪ್ರೀತಿಸಿದ್ದಾರೆ, ಹೋಗಿ ಒಂದು ಕಡೆ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ವಿಷಯ ಗೊತ್ತೇ ಇಲ್ಲ ಅಪ್ಪ ಅಮ್ಮನಿಗೆ. ಯಾವಾಗ ವಿಷಯ ಗೊತ್ತಾಯಿತು, ನಮ್ಮನೆ ಹೆಣ್ಮಗಳು ಯಾವನೋ ಬೇರೆ ಜಾತಿಯವನ್ನ ಬೇರೆಯವನ್ನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯಿತು, ಆಗ ಹುಡುಗಿ ತಂದೆ ತಾಯಿ, ಹುಡುಗಿ ಅಣ್ಣ ತಮ್ಮ ಎಲ್ಲರೂ ಒಂದಷ್ಟು ಜನ ಹೋಗಿ ಹುಡುಗನ ಮನೆ ಮುಂದೆ ಗಲಾಟೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ, ನೋಡ್ರಿ ಇದು ಲವ್ ಮ್ಯಾರೇಜು, ಹುಡುಗಿಗೂ 18 ವರ್ಷ ತುಂಬಿದೆ, ಹುಡುಗನಿಗೂ ಇಬ್ಬರು ಮೇಜರ್ ಆಗಿದ್ದಾರೆ, ಯಾವಾಗ ಬೇಕಾದ್ರೆ ಮದುವೆ ಮಾಡ್ಕೋಬೋದು, ನೀವು ಇದು ನಮಗೆ ಬರೋಲ್ಲ ಹೋಗಿ ಅಂತ ಅಂದ್ಬಿಟ್ರಂತೆ. ಪೊಲೀಸರು ಯಾವಾಗ ಕೈ ಬಿಟ್ಟರು, ಆಗಾಗ ವಾರಕ್ಕೆ 15 ದಿವಸಕ್ಕೆಲ್ಲ ಗುಂಪಲ್ಲಿ ಹೋಗಿ ಆ ಹುಡುಗನ ಮೇಲೆ ಗಲಾಟೆ ಮಾಡೋದು. ಆಫೀಸ್ ಹತ್ರ ಬೇಕು ಅಂತ ಗಲಾಟೆ ಮಾಡೋದು, ಅವನ್ನೆಲ್ಲ ಹೋಗ್ತಿರೋ ಹಿಡಿದು ಗಲಾಟೆ ಮಾಡೋದು. ಹೀಗೆ ಒಂದು 5-6 ಜನ ಗುಂಪು, ಒಂದು ದೊಡ್ಡ ಸೈನ್ಯ ಹೋಗಿ ಗಲಾಟೆ ಮಾಡೋದು ಆ ಹುಡುಗನ ಮೇಲೆ. ನಮ್ಮನೆ ಹುಡುಗಿನ ಮದುವೆ ಮಾಡ್ಕೊಂಬಿಟ್ನಲ್ಲ ಅಂಥೇಳಿ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ. ಅವನು ಮದುವೆ ಆಗಿರೋ ವಿಚಾರ ರಾತ್ರಿ ಅವನು ಆಫೀಸ್ಗೆ ಹೋಗ್ತಿಂತ ಹೋದ್ಲವಳು, ಏನು ನೈಟಲ್ಲಿ ಡ್ಯೂಟಿ ಇದೆ, ನೈಟ್ ಶಿಫ್ಟ್ ಅಂತೇಳಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬರಲೇ ಇಲ್ಲ ಅವಳು. ಅವಳೆಲ್ಲೋ ಹೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ. ತಂದೆ ತಾಯಿಗೆ ಬೇಜಾರಲ್ವಾ, ಇಷ್ಟು ಸಾಕಿ ಸಲಹೆ ದೊಡ್ಡವ್ರು ಮಾಡಿಬಿಟ್ಟು ಏನೂ ಇಲ್ಲದೆ ಅವನ ಜೊತೆ ಮದುವೆ ಮಾಡ್ಕೊಂಡ್ರೆ ನಮ್ಮ ಜೊತೆ ಯಾಕೆ ಇರಬೇಕು, ಯಾಕೆ ಬೆಳೆಸ್ಬೇಕು ನಾವು? ನಮಗೆ ಸ್ಥಾನಮಾನಕ್ಕೆ ಅಗೌರವ, ನಮ್ಮ ಮತಕ್ಕೆ, ನಮ್ಮ ಕುಟುಂಬಕ್ಕೆ, ವಂಶಕ್ಕೆ ಅಗೌರವ ಅಂತ ಅವ್ರು ನೋವು ತಡೆಯೋಕ್ಕಾಗದೆ ಗಲಾಟೆ ಮಾಡಿಸಿದ್ರು. ಮದುವೆ ಆದಮೇಲೆ ಗಲಾಟೆ ಮಾಡಿದ್ರೆ ಬಿಟ್ಬಿಡ್ತಾರಾ? ಇಲ್ಲ. ಇದೊಂಥರ ಸೈನ್ಯ ಕರ್ಕೊಂಡೋಗಿ ಗಲಾಟೆ ಮಾಡಿಸೋದು, ಗುಂಪು ಘರ್ಷಣೆ. ಒಬ್ಬ ಸರ್ಕಾರಿ ಅಧಿಕಾರಿ ಏನೋ ಒಂದು ಆಫೀಸಲ್ಲಿ ಯಾರೊಬ್ಬ ರೈತರ ಮೇಲೆ ಗಲಾಟೆ ಮಾಡಿಬಿಟ್ಟಿದ್ದಾರೆ. ರೈತರಿಗೆ ಗಲಾಟೆ ಮಾಡಿದ್ರೆ ಆ ರೈತರೆಲ್ಲ ಏನು ಮಾಡಿದ್ದಾರೆ, ಹೋಗಿ ಆಫೀಸರ್ ಮುಂದೆ ಗಲಾಟೆ, ಅವ್ರ ಮನೆ ಮುಂದೆ ಗಲಾಟೆ, ಧಿಕ್ಕಾರ ಅಂತೇಳಿ, ಮತ್ತು ಕಲ್ಲು ಹೊಡೆಯೋದು ಬಾಗಿಲಿಗೆ ಕಿಟಕಿಗೆಲ್ಲ. ಅಧಿಕಾರ ಇದೆ ಅಂತೇಳಿ ರೈತರಿಗೆ ಸರಿಯಾಗಿ ಸಹಕರಿಸ್ದಾನೆ, ತಿಳುವಳಿಕೆ ಕೊಡ್ದಾನೆ, ರೈತರಿಗೆ ಬಾಯಿ ಬಂದಾಗೆಲ್ಲ ಬೈದು, ಒಬ್ಬ ಅಧಿಕಾರಿ ಬಾಯಿ ಬಂದಾಗ ಬೈಯೋ ಅಧಿಕಾರನೇ ಇಲ್ಲ. ಪ್ರಜೆಗಳ ನಾಯಕ, ಪ್ರಜೆಗಳ ಸಮಸ್ಯೆನ ತಾಳ್ಮೆಯಿಂದ ಕೇಳಿ ಆದರೆ ಮಾಡಿಕೊಡ್ಬೇಕು, ಆಗಲಿಲ್ಲ ಅಂದರೆ ಬೇರೆ ಡೈರೆಕ್ಷನ್ ಕೊಟ್ಟು ಕಳಿಸ್ಬೇಕು.
ಅದು ಬಿಟ್ಬಿಟ್ಟು ಬಾಯಿ ಬಂದಾಗೆಲ್ಲ ಬೈದಿದ್ದಾನಂತೆ ಆ ಸರ್ಕಾರಿ ಅಧಿಕಾರಿ. ರೈತರಿಗೆ ಭಾಳ ಕೋಪ ಬಂದು ಚೆನ್ನಾಗಿ ರೈತರು ಪಾಪ ಅವ್ರದ್ದೇ ಒಂದು ಸಮಸ್ಯೆ ಇರ್ತದೆ ಪಾಪ ರೈತರದೇ ಆದ ಅವ್ರದ್ದೇ ಒಂದಿದೆ. ಅದು ನ್ಯಾಯವೋ ಅನ್ಯಾಯವೋ ಅದು ಬೇರೆ ಪ್ರಶ್ನೆ. ನ್ಯಾಯವಾಗಿದ್ದರೆ ಕೆಲಸ ಮಾಡಿಕೊಡಿ, ಅನ್ಯಾಯ ಸರಿಯಿಲ್ಲ ಅಂದರೆ ತಿಳುವಳಿಕೆ ಕೊಟ್ಟು ಅವ್ರಿಗೆ ಎಜುಕೇಟ್ ಮಾಡಿ, ಹಿಂಗೆ ಆಗತ್ತಪ್ಪ ಹಿಂಗೆ ಆಗಲ್ಲ, ಸರ್ಕಾರದ ಕಾನೂನು ಪ್ರಕಾರ ಇದು ಮಾಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತೇಳಿ. ಕೊನೆಗೆ ಅವರು ಟ್ರಾನ್ಸ್ಫರ್ ಆಗೋಯ್ತು. ಈ ಗಲಾಟೆ ನೋಡಿ ಮೇಲಿನ ಅಧಿಕಾರಿಗಳು ಅವನ್ನ ಟ್ರಾನ್ಸ್ಫರ್ ಮಾಡಿ ಕಳಿಸ್ಬಿಟ್ರು ಬೇರೆ ಕಡೆಗೆ. ಇನ್ನು ರೈತರು ಚೆನ್ನಾಗಿ ಹೊಡೆದು ಬಿಡ್ತಾರೆ, ಬೈದು ಬಿಡ್ತಾರೆ ಅಂಥೇಳಿ. ಇದು ಮೂರನೇದು. ನಾಲ್ಕನೇ ವೆರೈಟಿ ಗುಂಪುಗಳಿಂದ ಬಂದು ಘರ್ಷಣೆ ಮಾಡೋದು ಏನಪ್ಪ ಅಂತಂದರೆ, ಡಾಕ್ಟ್ರು ಪೇಷಂಟ್ನ ಟ್ರೀಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲೆಲ್ಲೋ ಕೈ ಹಾಕಿ ಮುಟ್ಬಿಟ್ನಂತೆ ಆ ಹುಡುಗಿನ. ಆಮೇಲೆ ಅವನೇನೋ ಬಾ ಇವತ್ತು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆದ್ನಂತೆ. ನಾನು ಹಿಂಗೆ ಚೆನ್ನಾಗಿ ನೋಡ್ಕೋತೀನಿ, ಆಗಾಗ ಬಾ ನೀನು ಹಾಗೆ ಹೇಗೆ ಅಂತೇಳಿ ಆ ಡಾಕ್ಟ್ರು ಆ ಹುಡುಗಿ ಹತ್ರ ಏನೋ ಒಂದು ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ಹುಡುಗಿ ಮನೇಲಿ ಹೋಗಿ ಹೇಳ್ಬಿಟ್ಟಿದ್ದಾಳೆ. ಆ ಹುಡುಗರು ಅಣ್ಣ ತಮ್ಮ ಅಕ್ಕ ತಂಗಿಲ್ಲ ಬಂದು ಆ ಡಾಕ್ಟ್ರಿಗೆ ಆ ಕ್ಲಿನಿಕೆಲ್ಲ ಹೊಡೆದಾಕಿ ಆ ಡಾಕ್ಟ್ರಿಗೆಲ್ಲ ಇಟ್ಕೊಂಬಂದು ಹೊಡೆದು ಬೈದು ಆ ಡಾಕ್ಟ್ರಿಗೆ ಬೀದಿಲೆಲ್ಲ ಎಳ್ಕೊಂಡು ಹೊಡೆದು, ಈ ಥರ ನಮ್ಗೆ ಗೊತ್ತಿಲ್ಲದೇ ಒಂದು ದಂಡು ಸೈನ್ಯ ಬಂದು ನಮ್ಮ ಮನೆ ಕಿಟಕಿ ಬಾಗಿಲು ಹೊಡೆದು ಹಾಕೋದು, ನಮಗೆ ಹೊಡೆದು ಬಿಡೋದು, ಇಲ್ಲ ನಮಗೇ ಅವಮಾನ ಮಾಡೋದು, ಗುಂಪು ಬೀದಿ ನಿಂತ್ಕೊಂಡು ಗಲಾಟೆ ಮಾಡೋಗೋದು. ಮೊನ್ನೆ ಲಾಸ್ಟ್ ಇಯರ್ ಗಣಪತಿ ಹಬ್ಬದ ದಿವಸ ನಮ್ಮ ಏರಿಯಾದಲ್ಲಿ ಒಬ್ಬರು ಗಣಪತಿ ಕೂರಿಸ್ತದೆ ಒಂದು ಯಾವುದೋ ಒಂದು ಯುವಕರ ಸಂಘ ಬಳಗ, ಅದು ಒಂದು ಗುಂಪು ಹುಡುಗದು ಯಂಗ್ ಯೂತ್ಸ್ ಗುಂಪು. ಅವರು ಡೊನೇಷನ್ ಕೊಡಲಿಲ್ಲ ಕೂರ್ಸೋಕ್ಕೆ ನಮಗೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅವರಲ್ಲಿ ಗಲಾಟೆ ಆಗಿಬಿಟ್ಟಿದೆ ಯಾವುದೋ ಒಂದು ವಿಚಾರಕ್ಕೆ. ಚಂದ ಕೇಳುವಾಗ ನಾವು ಕೊಡೋಕ್ಕಾಗಲ್ಲ, ನೀವು ತುಂಬ ಕುಡಿತೀರಾ, ಗಣಪತಿ ಹೆಸರು ಹೇಳ್ಕೊಂಬಿಟ್ಟು ಕುಡಿಯೋದು ಮಾಡೋದು ಎಲ್ಲ ಮಾಡ್ತೀರಾ, ನಾವು ಇದಕ್ಕೆಲ್ಲ ಎಂಕರೇಜ್ ಮಾಡಲ್ಲ ಅಂದ್ಬಿಟ್ಟಿದ್ದಾರೆ. ನಾವು ಕುಡಿತೀವ ಹಾಗೆ ಹೇಗೆ ಅಂತೇಳಿ ಕೊನೆಗೆ ಅವ್ರ ಮನೆ ಮುಂದೆಲ್ಲ ಕುಡಿಯೋ ಬಾಟಲ್ ತಂದು ಹೊಡೆದಾಕಿ ಬಿಸಾಕಿ ಗಲಾಟೆ ಮಾಡಿ ಅವ್ರಿಗೆಲ್ಲ ಹಿಂಸೆ ಕೊಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಗಲಾಟೆ ಆಗಿ ಕೊನೆಗೆ ಅದು ಗಣಪತಿ ಕೂರಿಸ್ಬಾರ್ದು ಅಂತೇಳಿ ಒಂದು ತೀರ್ಮಾನ ಬಂತಲ್ಲಿ. ಹೀಗೆ ಗುಂಪುಗಳು ಕಟ್ಕೊಂಬಂದು ಹೊಡೆಯೋದು ಬೈಯೋದು ಡ್ಯಾಮೇಜ್ ಮಾಡೋದು ಮರ್ಯಾದೆ ತೆಗೆಯೋದು ಈ ಥರದ್ದೆಲ್ಲ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಒಂದು 7-8 ಹುಡುಗರು, ಅವ್ರೇನು ಓದಿದ್ದಾರೆ ಏನೋ ಓದಿಲ್ಲ ಅನಿಸುತ್ತೆ, ಓದಿರೋರು ಹಿಂಗೆ ಮಾಡಲ್ಲ, ಎಲ್ಲ ಆ ರಸ್ತೆಯಲ್ಲಿ ಹಣ್ಣು ಮಾರೋರು, ಹೂ ಮಾರೋರು, ಎಳ್ನೀರು ಮಾರೋರು, ತರಕಾರಿ ಮಾರೋರು, ಆ ಬಟ್ಟೆಗಳು ಲೇಡೀಸ್ ವಸ್ತುಗಳನ್ನು ಲೇಡೀಸ್ ಸ್ಯಾರಿ ಅಂತೆ ಚೂಡಿದಾರೆಲ್ಲ ಫುಟ್ಪಾತಲ್ಲಿ ಹಾಕ್ಕೊಂಡು ಮಾರ್ತಾರೆ ಅವರು. ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿ ನೀನು 200 ಕೊಡು 300 ಕೊಡು ಹಾಗೆ ಕೊಡು, ತಿಂಗಳು ರೋಲ್ ಕಾಲ್ ಮಾಡೋದು, ವಾರಕ್ಕೊಂದು ಸಲ ಹೋಗಿ ರೋಲ್ ಮಾಡೋದು, ತಿಂಗಳಿಗೆ ಅವ್ರಿಗೆ 1,000 ರೂಪಾಯಿ ಕೊಡಬೇಕಂತೆ ಕಂತಲ್ಲಿ. ಈ ವಾರ 100, ಇನ್ನೊಂದು ವಾರ 100, ಹೀಗೆ ಒಬ್ಬ ಬರ್ಕೊಳ್ಳೋಕ್ಕೆ ಒಬ್ಬ ದುಡ್ಡು ವಸೂಲಿ ಮಾಡೋಕ್ಕೆ ಕೊಡಲಿಲ್ಲ ಅಂದರೆ ಕಾಲಲ್ಲಿ ಒದಿಯೋದು ಬೈಯೋದು ಕೂಗೋದು ಮಾಡೋದು. ಒಂದು ಗುಂಪು ಪ್ರತಿ ವಾರ ಸಂಡೇಸು ಅಥವಾ ಯಾವತ್ತೋ ಹೋಗಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋದು. ಕಾರ್ಪೊರೇಷನವ್ರು ಸುಮ್ಕೂತಿದ್ದಾರೆ, ಸರ್ಕಾರಕ್ಕೆ ಸುಮ್ಕೂತಿದೆ. ಆದರೆ ಈ ಪೋಲಿ ಪುಂಡ್ರ ಹುಡುಗರು ಏನು ಮಾಡ್ತಾರೆ, ವಾರಕ್ಕೆ ಹೋಗಿ ಅವ್ರ ಹತ್ರ ಹೋಗಿ ವಸೂಲಿ ಮಾಡ್ಕೊಳ್ಳೋದು, ರೋಲ್ ಕಾಲ್ ಮಾಡಿ ಕೊಡಲಿಲ್ಲ ಅಂದರೆ ಕಿತ್ತು ಬಿಸಾಕೋದು, ಹಣ್ಣು ಚೆಲ್ಬಿಡೋದು, ತರಕಾರಿ ಬಿಸಾಕ್ಬಿಡೋದು, ಹೂ ಬಿಸಾಕ್ಬಿಡೋದು, ಬಾಯಿ ಬಂದಾಗ ಹೊಲಸು ಮಾತು ಬೈಯೋದು. ಪಾಪ ಬಡವರು ಎಷ್ಟು ಕಣ್ಣೀರು ಹಾಕ್ತಾರೋ, ಎಷ್ಟು ಅಯ್ಯೋ ಅಂತಾರೋ ಆ ಶಾಪಲ್ಲಿ ಅವ್ರು ತರ್ತದೆ. ಪೊಲೀಸ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನೀನು ಯಾಕಮ್ಮ ಫುಟ್ಪಾತಲ್ಲಿ ಮಾರ್ಬೇಕು, ನೀನು ಹೋಗಿ ಬೇರೆ ಕಡೆ ಮಾರು ಅಂತಾರಂತೆ. ನನಗೂ ಬೇಕು, ಪೊಲೀಸವ್ರಿಗೂ ಕೊಡಬೇಕು, ನಾವು ಕೊಡು ಅಂತ ಕೇಳ್ತಾರಂತೆ. ನಾವು ಹೇಳಿದ್ರೆ ಪೊಲೀಸರು ಕೇಳ್ತಾರೆ, ಅದಕ್ಕೆ ನಿಮ್ಗೆ ಮಾರಕ್ಕೆ ಬಿಟ್ಟಿರೋದು ಅಂತ. ಇವರೆಲ್ಲ ವಸೂಲಿ ಮಾಡಿ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡೋದು. ಇವ್ರು ಕಷ್ಟಪಟ್ಟು ಹಗಲು ರಾತ್ರಿ ಮಳೆ ಗುಡುಗು ಮಿಂಚು ಅನ್ನೋ ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು. ಇವನೇನೊಂದು ಬಂಡವಾಳ ಹಾಕಿಲ್ಲ, ಇಲ್ಲ ಕೂತ್ಕೊಂಡು ಒಂದು ವ್ಯಾಪಾರ ಮಾಡಿಲ್ಲ, ಇವರಿಗೆ ಮಂತ್ಲಿ ವಾರಕ್ಕೂ ಕಪ್ಪ ಕಾಣಿಕೆನ ಕೊಡ್ತಾ ಬರಬೇಕು. ಈ ಥರ ಒಂದು ದೊಡ್ಡ ಸೈನ್ಯ ಇದೆ. ಸಾಲ ವಸೂಲಿ ಮಾಡಲಿಕ್ಕೆ ಒಂದು ಗುಂಪು ತಿಂಗಳು ಬಡ್ಡಿ ಕೊಟ್ಟರೆ ಸುಮ್ಮನೆ ಇರ್ತಾರೆ. 1-2 ತಿಂಗಳು 3 ತಿಂಗಳು ಕೊಡಲಿಲ್ಲ ಅಂದರೆ ಒಂದು ಹಿಂಡು ಬಂದು ಗಲಾಟೆ ಮಾಡಿ ಕಾರ್ ಎತ್ಕೊಂಡು ಹೋಗೋದು, ಇಲ್ಲ 2 ವೀಲರ್ ಎತ್ಕೊಂಡು ಹೋಗ್ಬಿಡೋದು, ಇಲ್ಲ ಮನೆಯೇ ಲಾಕ್ ಮಾಡೋದು, ಇಲ್ಲ ಮನೇಲಿದ್ದ ಐಟಮ್ ಎತ್ಕೊಂಡು ಹೊಟ್ಟೋಗ್ಬಿಡೋದು, ಇಲ್ಲ ಚೆನ್ನಾಗಿ ಇಟ್ಕೊಂಡು ಹೊಡೆದ್ಬಿಡೋದು. ಈ ಥರ ಗುಂಪಲ್ಲಿ ಬಂದು ನಮಗೆ ಸ್ಥಾನಮಾನಕ್ಕೆ ಧಕ್ಕೆ ಕೊಡುವಂಥದ್ದು, ಬೈಯೋದು, ಕೂಗೋದು, ಹೊಡೆಯೋದು, ಮನೆ ಅದು ಡ್ಯಾಮೇಜ್ ಮಾಡೋದು, ಇದೆಲ್ಲ ನಡೀತಾ ಇದೆ ಇವತ್ತು ಕಲಿಯುಗದಲ್ಲಿ. ಈ ಥರದಲ್ಲಿ ಭಾಳಷ್ಟು ಜನ ನೊಂದಿದ್ದಾರೆ. ಅಸಹಾಯಕರು, ಪಾಪ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಹೆಲ್ಪ್ ಇಲ್ಲ, ಎಲ್ಲೋ ಹೇಳ್ಕೊಂಡ್ರು ಹೆಲ್ಪ್ ಮಾಡಲ್ಲ. ಅದು ಯಾರೋ ದೊಡ್ಡ ಶ್ರೀಮಂತರಿಗಿರ್ತಾರೆ, ಆದರೆ ಏನು ನ್ಯೂಸ್ ಮಾಡಿದ್ದು ಅವ್ರನ್ನ ಏನು ಎಲ್ಲಿದ್ದಾರೆ ಯಾರು ಮಾಡೋದು ಹುಡುಕಿ ತಂದು ಕೂರಿಸೋಷ್ಟಕ್ಕೆ ಬಿಡಲ್ಲ. ಆದರೆ ಒಬ್ಬ ಬಡವ್ರ ಮೇಲೆ, ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ, ಈ ರೀತಿ ಗುಂಪುಗಾರಿಕೆಯಿಂದ ಅಘಾತಗಳು ಮಾಡುವಾಗ
ಯಾರೂ ಗಮನಕ್ಕೆ ತಗೊಳ್ಳಲ್ಲ. ಅದಕ್ಕೆ ಅನಾಥೋ ದೈವ ರಕ್ಷಕ, ಅನಾಥರಿಗೆ ಬಡವರಿಗೆ ಭಗವಂತನೇ ರಕ್ಷಣೆ ಮಾಡಬೇಕು, ಧನಿಕರಿಗೆ MP ಮಿನಿಸ್ಟ್ರು ಅವರು ಇವರು ಇರ್ತಾರೆ. ಅದರಿಂದ ಯಾರಿಗೆ ಆಗಾಗ ಈ ಗುಂಪುಗಳ ಮೂಲಕ ಬಂದು ಒಂದು ಸೈನ್ಯ ಬಂದು ನಮಗೆ ಒಡೆಯೋದು ಬೈಯೋದು ಕೂಗೋದು ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಸಂದರ್ಭಗಳೇನಾದ್ರು ಸೃಷ್ಟಿ ಆಗ್ತಿದ್ರೆ ಆಗಾಗ ನಾವು ವೀಕ್ ಇದ್ದೀವಿ ಅಂದರೆ ಅವ್ರು ನಮ್ಮ ವೀಕ್ನೆಸ್ ತೋಡ್ಕೊಂಡು ಪದೇ ಪದೇ ಮಾಡ್ತಿರ್ತಾರೆ. ನಾವು ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಂಡ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಇಲ್ಲಿ ಆ ಧೈರ್ಯ ಸ್ಥೈರ್ಯ ನಮ್ಮಲ್ಲಿಲ್ಲ. ಹಣಬಲ ಇಲ್ಲ, ಜನಬಲ ಇಲ್ಲ, ಮತ್ತು ನಮಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಮಚ್ಚು ಲಾಂಗು ಚಾಕು ಚೂರಿ ತೋರಿಸ್ಬಿಟ್ಟು ದುಡ್ಡು ಕಿತ್ಕೋತಾ ಇದ್ದಾರೆ ಗುಂಪಲ್ಲಿ ಹೋಗಿ. ಪಾಪ ಅವರು ಚಿನ್ನದ ಅಂಗಡಿ ನಡೆಸ್ತಾರಂತೆ. ಪ್ರತಿ ತಿಂಗಳು ಆ ಸೇಟು ಹತ್ರ ಹೋಗಿ ದುಡ್ಡು ವಸೂಲಿ ಮಾಡಬೇಕು 5 ಜನ. ಕೊಡಲಿಲ್ಲ ಅಂದರೆ ಆ ಸೇಟಿಗೆ ಬಾಯಿ ಬಂದಾಗ ಬೈತಾರಂತೆ. ಪಾಪ ಅವರೊಂದು ಪೈಸೆ ಬಂಡವಾಳ ಹಾಕಿಲ್ಲ ವ್ಯಾಪಾರ ಮಾಡೋಕ್ಕೆ, ಒಂದು ಅಂಗಡಿ ಕಟ್ಸ್ಕೊಟ್ಟಿಲ್ಲ, ಒಂದು ಗುರ್ಗಂಜಿಗಾತ ಚಿನ್ನ ತಂದು ಕೊಟ್ಟಿಲ್ಲ. ಹೋಗೋದು ಸೇಟು ಮಾರ್ವಾಡಿ ಕೊಡಲಿ, ಪ್ರತಿ ತಿಂಗಳು ಅವ್ರ ಹತ್ರ ವಸೂಲಿ ಅಂತಲ್ಲ, ಕೊಡಲಿಲ್ಲ ಅಂದರೆ ಇಲ್ಲ. ಆಮೇಲೆ ಒಂದು ಸಲ ಯಾರೊಬ್ಬ ಕಳ್ಳ ಬಂದು ಒಂದು ಬಳೆನೋ ರಿಂಗೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೋಗಿ ಹೇಳ್ಕೊಂಡೆ, ನೀವು ಪ್ರತಿ ತಿಂಗಳು ನಾನು ನಿಮಗೆ ದುಡ್ಡು ಕೊಡ್ತೀನಲ್ಲ, ನೋಡಿ ಅವ್ನು ಎತ್ಕೊಂಡು ನಂಗೆ ವಸೂಲಿ ಮಾಡಿಕೊಡಿ ಅಂದರೆ, ಹೋಗ್ಲಿ ಬಿಡೋ, ಅವ್ನು ನಮ್ಮಂತಾನೆ ಹೊಟ್ಟೆ ಪಾಡಕ್ಕೆ ಮಾಡಿದ್ದಾನೆ, ಹೊಟ್ಟೆಗೆ ದುಡ್ಡು ಇಲ್ಲ, ತೊಟ್ಕೊಳಕ್ಕೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಅದಕ್ಕೆ ಕತ್ಕೊಂಡು ಹೋಗಿದ್ದಾನೆ ಬಿಡೋ ಅಂತಾರಂತೆ. ತಿಂಗಳು ದುಡ್ಡು ಕೊಡಬೇಕು, ಅವ್ರು ಕಷ್ಟ ಸುಖ ಹೋಗಿ ಹೇಳ್ಕೊಂಡ್ರೆ ಪರಿಹಾರ ಮಾಡೋದು. ನೋಡಿ ಇದೆಂಥ ಅನ್ಯಾಯ ಇದು. ಈ ಕಡೆ ಚೋರ ಭಯ, ಕಳ್ಳರ ಕಾಟರ ಭಯ, ಇದರಲ್ಲಿ ಅಸುರ ಭಯ, ರಾಕ್ಷಸರು, ಇಂಥವ್ರನ್ನ ರಾಕ್ಷಸ ಅಂತ ಕರೀತಾರೆ. ಈ ಥರ ಗುಂಪುಗಾರಿಕೆ, ಗುಂಪಿನಲ್ಲಿ ಕರ್ಕೊಂಬಂದು ಗುಂಪು ಕೂಡಿಸ್ಕೊಂಡು ಸ್ಟ್ರೈಕ್ ಮಾಡೋದು, ಸೈನ್ಯ ಬಂದು ಗಲಾಟೆ ಮಾಡೋದು, ಧರಣಿ ಕೂರೋದು, ಬೇರೆ ಬೇರೆ ಅವಾಂತರಗಳನ್ನು ಮಾಡ್ತಾರೆ. ಈ ಥರ ದೋಷ ಕೆಲವು ಜಾತಕಗಳಿರ್ತದೆ. ಯಾತಕ್ಕೆ ಅಂದರೆ ಸಾರ್ವಜನಿಕರ ಆಸ್ತಿಪಾಸ್ತಿನ ಲೂಟಿ ಮಾಡಿದರೆ, ತೊಂದರೆ ಮಾಡಿದರೆ ಈ ಜನ್ಮದಲ್ಲಿ ನಮಗೆ ಗುಂಪುಗಳಿಂದ ನಮಗೆ ಈ ಥರ ತೊಂದರೆ ಕೊಡ್ತಾರೆ. ಅದಕ್ಕೆ ನಾವು ಯಾವತ್ತು ಸ್ಟ್ರೈಕಲ್ಲಿ ಭಾಗವಹಿಸಬಾರ್ದು, ಕಂಡೋರ ಮನೆಗೆ ಕಲ್ಲು ಹೊಡಿಬಾರ್ದು, ಗ್ಲಾಸ್ ಹೊಡಿಬಾರ್ದು, ಕಂಡೋರ್ಗೆ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಮಾಡಿದರೆ ಈ ಜನ್ಮದಲ್ಲಿ ಅದನ್ನು ಬಡ್ಡಿ ಸಮೇತ ಈ ರೀತಿ ಗುಂಪುಗಳ ಸಮೇತ ಬಂದು ಗಲಾಟೆ ಮಾಡಿ ವಸೂಲಿ ಮಾಡೋದು, ಮಾನ ಮರ್ಯಾದೆ ತೆಗೆಯೋದೆಲ್ಲ ಮಾಡ್ತಾರೆ. ಈ ಥರ ಕೃತ್ಯಗಳನ್ನು ನಾವು ಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಅದು ನಡೀಲೇಬೇಕು, ನಡೀತದೆ, ನಡೆಸ್ತಾನೆ ಭಗವಂತ. ಹೀಗಾಗಿ ಗುಂಪು ಕಟ್ಕೊಂಬಂದು ಗುಂಪು ಸಮೇತ ಬಂದು ನಮ್ಮಲ್ಲಿ ಹತ್ಯೆಯನ್ನು ಹೊಡೆಯೋದು, ಗುಂಪಿನಲ್ಲಿ ಅತ್ಯಾಚಾರ ಮಾಡೋದು, ಗುಂಪು ಸೇರಿಸ್ಕೊಂಡು ಕೊಲೆ ಮಾಡೋದು, ಗುಂಪುಗಳ ಮೂಲಕ ನೋಡಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಗುಂಪು ಕರ್ಕೊಂಡೋಗಿ ಅವ್ರಿಗೆ ಸಾಯಿಸಿಬಿಟ್ರು. ಒಬ್ಬ ಅಲ್ಲ, 17-18 ಜನ ಅಂತ ಟಿ ವಿಲಿ ಹೇಳ್ತಾಯಿದ್ರು. ಅಷ್ಟು ಜನ ಒಂದು ಜಾತಕದ ಮೇಲೆ ಅಟ್ಯಾಕ್ ಮಾಡಿದ್ದೆ ನೋಡಿ. ಅವರು ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತು ಇನ್ಯಾರೋ ಅಂಥೇಳಿ ಎಲ್ಲ ಹೇಳ್ತಾಯಿದ್ರು. ಅಷ್ಟು ಜನ ಆ ರೇಣುಕಾ ಸ್ವಾಮಿನ ಅಟ್ಯಾಕ್ ಮಾಡಿದರೆ ಗುಂಪಿನಲ್ಲಿ ಹತ್ಯೆ ಮಾಡಿದ್ದಾರೆ. ಈ ಥರ ದೋಷ ನಮ್ಗೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ. ಎಲೆಕ್ಷನ್ ಟೈಮ್ನಾಗ ಬರ್ಬೋದು ನಮಗೆ. ಈ ಥರ ಗುಂಪಲ್ಲಿ ಲಾಠಿ ಚಾರ್ಜ್ ಮಾಡಿ ಸತ್ತೋಗ್ತಾರೆ ಒಬ್ಬರು, ಗುಂಪಲ್ಲಿ ಏಟು ಬಿದ್ದು ಕೈಕಾಲು ಕಳ್ಕೊಂಡಿದ್ದಾರೆ, ಗುಂಪಲ್ಲಿ ಏನೋ ಹೋಗಿ ಕೈಯೋ ಕಾಲಿಗೆ ತರ್ಚ್ಕೊಂಡು ಗಾಯ ಮಾಡ್ಕೊಂಡು ಅಡ್ಮಿಟ್ ಆಗಿದ್ದಾರೆ, ಗುಂಪಲ್ಲೇ ಏನೋ ಒಂದು ದೊಡ್ಡ ದುರಂತ ನಡೆದಿರ್ತದೆ. ಅದರಿಂದ ಈ ಗುಂಪಿನಿಂದ ಇವನ್ನೆಲ್ಲ ಒಂದು ಶತ್ರು ಸೈನ್ಯ ಅಂತ ಕರಿಬೋದು ನಾನು. ಈ ಶತ್ರು ಸೈನ್ಯ ಗುಂಪು ಇಂಥವ್ರು ಬಂದು ನಮ್ಮ ಜೀವನದಲ್ಲಿ ಸ್ಥಾನಮಾನಕ್ಕೆ ಧಕ್ಕೆ ತರೋದು, ನಮಗೆ ಘಾತ ಮಾಡೋದು, ಘಾತ ಅಂದರೆ ತೊಂದರೆ ಕೊಡೋದು, ಈ ಥರದೆಲ್ಲ ದೋಷ ಇತ್ತು ಅಂದರೆ ನಾವು ಆಗಾಗ ಜಪ ಮಾಡ್ತಿರ್ಬೇಕು. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಮ್ಮ ಜಾತಕದಲ್ಲಿ ಈಗ ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿ ಸತ್ತೋಗ್ಬಿಟ್ರಲ್ಲ, ಅವ್ರ ಜಾತಕದಲ್ಲಿ ದೋಷ ಇತ್ತು. ಮಾರಣಾಂತಿಕ ಹಲ್ಲೆ, ಗುಂಪು, ಶತ್ರು ಸೈನ್ಯದಿಂದ ಮರಣ ಅಂತ ಇದ್ಮೇಲೆ ನಮ್ಗೆ ಗೊತ್ತಿಲ್ಲ ನೋಡಿ. ಅವ್ನು ಕನಸಲ್ಲೂ ನೆನೆಸಿರೋ ಎಲ್ಲೋ ಹುಟ್ಟು ಎಲ್ಲೋ ಬಂದು ಎಲ್ಲೋ ಅವನು ಕೊಲೆ ಮಾಡಿ ಸಾಯಿಸಿದ್ದಾರೆ ಅಂದರೆ ಪೂರ್ವಜನ್ಮದ ದೋಷ. ಪೂರ್ವಜನ್ಮದಲ್ಲಿ ಅವನು ಗುಂಪು ಕಟ್ಕೊಂಡು ಹೋಗಿ ಇನ್ಯಾರಿಗೋ ತೊಂದರೆ ಕೊಟ್ಟಿದ್ದ, ಇನ್ಯಾರಿಗೋ ತೊಂದರೆ ಮಾಡಿದ್ದ ಅನಿಸುತ್ತೆ. ಈ ಜನ್ಮದಲ್ಲಿ ಅವನು ಇಷ್ಟು ಜನಕೆಯಲ್ಲಿ ಸಾಯೋ ಸ್ಥಿತಿ ಬಂತು. ಇದು ಕರ್ಮ, ಇದೇ ವಿಧಿ ನಿಯಮ. ಯಾರಿಗೆ ಗುಂಪುಗಳಿಂದ ಬಂದು ಶತ್ರುಗಳು ಗುಂಪು ಕಟ್ಕೊಂಬಂದು ಇಬ್ಬರಿಗಿಂತ ಹೆಚ್ಚಿದ್ರೆ ಶತ್ರು ಸೈನ್ಯ ಅಂತಾರೆ. ಅದಕ್ಕೆ ಶತ್ರು ಸೈನ್ಯಗಳು ನಮ್ಮನ್ನು ಅಟ್ಯಾಕ್ ಮಾಡೋದು, ಹೊಡೆಯೋದು, ನಮ್ಮ ಮನೆ ಅಂಗಡಿಯನ್ನು ಡ್ಯಾಮೇಜ್ ಮಾಡೋದು, ಅಥವಾ ನಮಗೆ ಹಲವಾರು ರೀತಿ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಡ್ತಿರ್ತಾರೆ ಅಂದರೆ
ಭಾನುವಾರ ದಿವಸ ನೀವು ನಿಮ್ಮ ಕ್ಷೇತ್ರ ಪಾಲಕನ ಹತ್ರ ಹೋಗಿ ದರ್ಶನ ಮಾಡಬೇಕು. ನಿಮ್ಮೂರು ಗ್ರಾಮ ದೇವತೆ ಅಥವಾ ಕ್ಷೇತ್ರ ಪಾಲಕರ ಹತ್ರ ಹೋಗಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಈ ರೀತಿ ನಮಗೆ ತುಂಬ ತೊಂದರೆ ಕೊಡ್ತಾರೆ, ಪ್ರತಿ ತಿಂಗಳು ರೋಲ್ ಕಾಲ್ ಮಾಡ್ತಾರೆ, ಬಂದು ದುಡ್ಡು ಕೊಟ್ಟಿಲ್ಲ ಅಂದರೆ ಹೊಡಿತಾರೆ, ಬೈತಾರೆ, ಹಿಂಸೆ ಕೊಡ್ತಾರೆ, ಮತ್ತು ನಮಗೆ ಮನೆ ಬಾಡಿಗೆ ಕೊಡ್ತಿಲ್ಲ, ಖಾಲಿ ಮಾಡ್ತಿಲ್ಲ, ಜನಗಳು ಕರೆಸಿ ಹೊಡಿತಾನೆ, ಬೈತಾನೆ. ನಿಮಗೇನೋ 100 ಜನ 10 ಜನ ಬಂದು ನಿಮಗೆ ತೊಂದರೆ ಕೊಡ್ತಿದ್ರೆ ಭಾನುವಾರ ದಿವಸ ನಿಮ್ಮ ಊರಿನ ಕ್ಷೇತ್ರ ಪಾಲಕ, ಆ ಗ್ರಾಮ ದೇವತೆ ಇರ್ಬೋದು ಅಥವಾ ಕ್ಷೇತ್ರ ಭೈರವ ಇರ್ಬೋದು, ಯಾವುದೋ ಒಂದು ದೇವರು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ನೀವು ಮನೆ ಬಂದು ಕೂತ್ಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಅಂದರೆ ಸಾಂಬಾರ್ಗೆ ಹಾಕೋ ಸಾಸಿವೆ ಎಲ್ಲ, ನಾನು ಟಿ ವಿಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಬಿಳಿ ಸಾಸಿವೆ, ಕ್ರಿಸ್ಟಲ್ ಸಾಲ್ಟ್, ಕಲ್ಲುಪ್ಪು, ಇದು ಒಂದು ನಿಂಬೆಹಣ್ಣು, ರಾಹು, ಚಂದ್ರ, ಉಪ್ಪು, ಬಿಳಿ ಸಾಸಿವೆ ಅದು ನವಗ್ರಹಕ್ಕೆ ಸಮಾನ ಅಂತಾರೆ, ನಿಂಬೆಹಣ್ಣು ರಾಹುಗ್ರಹ. ನಮ್ಮ ಮೇಲೆ ಗುಂಪುಗಳು ಕಟ್ಕೊಂಬಂದು ಗಲಾಟೆ ಮಾಡೋದು, ದೌರ್ಜನ್ಯ ಮಾಡೋದು, ಹಲ್ಲೆ ಮಾಡೋದು ಇದೆಲ್ಲ ಬರಬಾರ್ದು ಅಂದರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು ಚಮಚ ಕಲ್ಲುಪ್ಪು, ಒಂದು ಚಮಚ ಬಿಳಿ ಸಾಸಿವೆ, ನಿಂಬೆಹಣ್ಣು ಕೈಲಿಟ್ಕೊಂಡು ತಂತ್ರಕ್ಕೆ ಬೇಕಾಗಿರೋ ಸಾಮಗ್ರಿ ನಿಂಬೆಹಣ್ಣು, ಬಿಳಿ ಸಾಸಿವೆ, ಕಲ್ಲುಪ್ಪು 3 ಇಟ್ಕೊಂಡ್ಬಿಟ್ಟು ಶತ್ರುಗಳ ಮನಸ್ಸನ್ನು ಬದಲಾವಣೆ ಮಾಡೋದು. ಸ್ತಂಭನ ಮಾಡಬೇಕು. ಅವ್ರ ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು, ನಾವಿರೋ ಜಾಗಕ್ಕೆ ಬರಬಾರ್ದು, ನಮ್ಮ ತೋಟ, ಗದ್ದೆ, ಹೊಲ, ಮನೆ ಎಲ್ಲಿಗೂ ಬರಬಾರ್ದು ಅಂದರೆ ಆ 3 ಕೈಲಿಟ್ಕೊಂಡು ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ಶತ್ರು ಸೈನ್ಯಂ ಸ್ತಂಭನಂ ಕೊರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ಶತ್ರು ಸೈನ್ಯಂ ಸ್ತಂಭನಂ ಕೊರು ಸ್ವಾಹ. ಒಂದು ಬಟ್ಲಲ್ಲೋ ಪೇಪರಲ್ಲೋ ಅಥವಾ ಒಂದು ಚಿಕ್ಕ ತಟ್ಟೆಲೋ ಯಾವುದಲ್ಲೋ ಬಿಳಿ ಸಾಸಿವೆ, ಕಲ್ಲುಪ್ಪು, ನಿಂಬೆಹಣ್ಣು ಇಟ್ಕೊಂಡು ಓಂ ನಮಃ ಕಾಳರಾತ್ರಿ, ಅಮ್ಮ ತಾಯಿ ಕಾಳರಾತ್ರಿ ನಿನ್ನ ನಮಸ್ಕಾರ. ತ್ರಿಶೂಲಧಾರಣಿ ಧರ್ಮ ಅರ್ಥ ಕಾಮ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ರಜೋತಮೋ ಸತ್ವಗುಣ 3 ಆತ್ಮ ಮನಸ್ಸು ದೇಹ 3 ತ್ರಿಶೂಲ ರೂಪದಲ್ಲಿ ಇಟ್ಕೊಂಡಿರೋಂಥ ತ್ರಿಶೂಲಧಾರಣಿ ಮಮ ಶತ್ರು ಸೈನ್ಯಂ, ನನ್ನ ಶತ್ರು ಗುಂಪನ್ನು ಸ್ತಂಭನಂ ಸೇದಿಸ್ಬಿಡು, ಅವ್ರು ಬರಲೇಬಾರ್ದು ನನ್ನ ಹತ್ರಕ್ಕೆ, ಅವ್ರ ಮನಸ್ಸು ಸ್ತಂಭನ ಆಗಲಿ, ಮನಸ್ಸು ಸೇದೋಗಲಿ, ಕೈಕಾಲೆಲ್ಲ ಸೇದೋಗಲಿ, ಕುರು ಸ್ವಾಹ. ಈ ಥರ ಮಾಡು ಅಂಥೇಳಿ ಕಾಳರಾತ್ರಿ ಅಂತ, ಕಾಳಿ ಮಹಾಕಾಳಿ, ಕಾಳರಾತ್ರಿ, ಸ್ಮಶಾನಕಾಳಿ, ಭದ್ರಕಾಳಿ, ಉಗ್ರಕಾಳಿ, ಅಮೃತಕಾಳಿ, ನಿತ್ಯಕಾಳಿ, ಚಂಡಿಕಾಳಿ, ಸಿದ್ಧಿಕಾಳಿ, ರೌದ್ರಕಾಳಿ, ಪ್ರಸನ್ನಕಾಳಿ, ಶಾಂತಿಕಾಳಿ, ವಿಜಯಕಾಳಿ, ರಕ್ಷಾಕಾಳಿ, ಕಾಮಾಖ್ಯಕಾಳಿ, ಕಾಳಿ ಕಂಗಾಳಿ, ಹೀಗೆ ಬೇಕಾದಷ್ಟು ಕಾಳಿ ಇದ್ದಾರೆ. ಅವರಲ್ಲಿ ಕಾಳರಾತ್ರಿ ದೇವಿನ ಇದು ಉಡುಮೆ ಅಮಾವಾಸ್ಯೆ ರಾತ್ರಿ ಕೂತ್ಕೊಂಡು ಕಾಳರಾತ್ರಿ ನಡಬೇಕು. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ಸತ್ತು ಸೈನ್ಯಂ ಸ್ತಂಭನಂ ಕೊರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ಶತ್ರು ಸೈನ್ಯಂ ಸ್ತಂಭನಂ ಕೊರು ಸ್ವಾಹ ಅಂತ ಮಧ್ಯರಾತ್ರಿ ಒಂದು 1/2 ಗಂಟೆ ಹೇಳಿಬಿಟ್ಟು ಅದನ್ನೇ ಮನೆಯ ಸುತ್ತಲೂ ಆ ಬಿಳಿ ಉಪ್ಪು, ಬಿಳಿ ಸಾಸಿವೆ ಹಾಕ್ಬಿಟ್ಟು ನಿಂಬೆಹಣ್ಣು ನಿಮ್ಮ ಮನೆ ಮುಂದೆ ಚಚ್ಬಿಟ್ಟ ಅಂದರೆ ಅವನು ಎಂಥ ಶತ್ರು ರೆಡಿ ಮಾಡು ಮಚ್ಚು ಲಾಂಗ್ ತೊಗೊಂಡು ಬರೋಕ್ಕೂ ಕೂಡ ಅವ್ನ ಮನೇಲಿ ನಿಮ್ಮ ಮನೆ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ನು ಹಂಗೆ ಎಲ್ಲೋ ಆ್ಯಕ್ಸಿಡೆಂಟ್ ಆಗುತ್ತೆ, ಅವನ್ನೆಲ್ಲೋ ಬಿಸಿ ಹೋಗ್ಬೋದು, ಇಲ್ಲ ಮನಸ್ಸೇ ಚೇಂಜ್ ಆಗ್ಬೋದು. ಈ ಥರ ಲೆವೆಲ್ಗೆ ಬರುತ್ತೆ ಈ ತಂತ್ರವಿದ್ಯೆ. ಅದರಿಂದ ಇದನ್ನು ಮಾಡಿ ಈ ಥರ ದೋಷದಲ್ಲಿ ನೀವೇನಾದ್ರು ನಡ್ತಿದ್ರೆ ಮುಂದೆ ಬರೋ ಚಾನ್ಸ್ ಇದ್ದರೆ ಆಗಾಗ ಮನೆಗೆ, ಇದು ಒಂದು ವಾಸ್ತು ದೋಷನೇ, ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಒಂದು ವಾಸ್ತು ದೋಷ. ಆ ವಾಸ್ತು ದೋಷ ತೆಗಿಬೇಕು ಅಂದರೆ ಕಾಳರಾತ್ರಿ ಜಪ ಮಾಡಿ ತಂತ್ರ ಪ್ರಯೋಗ ಮಾಡಿ ಅಂತ ಹೇಳ್ತಾ ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತಿಂಗಳು 21ನೇ ತಾರೀಕು ಗುರುಪೂರ್ಣಿಮೆ ಮಹೋತ್ಸವ ಬರ್ತಾ ಇದೆ. ಯಾತಕ್ಕೆ ಬರುತ್ತೆ ಗುರುಪೂರ್ಣಿಮೆ ಮಾಡ್ತೀವಿ ಅಂದರೆ, ನಾವೇನೋ ಗುರುಗಳಿಗೆ ಬೈದಿದ್ರೆ ಅವನು ಮೂಗನಾಗ್ಬಿಡ್ತಾನೆ, ಗುರುಗಳಿಗೆ ದಿಟ್ಟಿಸ್ ನೋಡಿದ್ರೆ ಕುರುಡ ಆಗ್ತಾನೆ, ಗುರುಗಳಿಗೆ ಕೆಟ್ಟ ಪದಗಳನ್ನ ಕೇಳ್ತಾ ಇದ್ರೆ ಕಿರುಡ ಆಗ್ತಾನೆ, ಗುರುಗಳಿಗೆ ಹೊಡೆದಿದ್ರೆ ಕೈಯಿಂದ ಕೈ ಕಳ್ಕೊತಾನೆ, ಕಾಲಲ್ಲಿ ಒದ್ದಿದ್ರೆ ಕಾಲು ಕುಂಟನಾಗ್ತಾನೆ, ಅಂಗಹೀನತೆ ಮಕ್ಕಳು, ಬುದ್ಧಿಮಾಂದ್ಯ ಎಲ್ಲ ಸಬ್ಜೆಕ್ಟಲ್ಲೂ ಫೇಲು ಆಗೋದು, ಮತ್ತು ಎಲ್ಲ ಕೆಲಸದಲ್ಲಿ ನಷ್ಟ, ಮದುವೆ ಆಗಲ್ಲ, ಮಕ್ಕಳಿಲ್ಲ, ಉದ್ಯೋಗ ವ್ಯಾಪಾರದಲ್ಲೆಲ್ಲ ನಷ್ಟ ಆಗಿ ಪಾಪರಾಗಿದ್ದೇನೆ ಅಂದರೆ ಗುರು ಶಾಪ ಇದೆ ಅಂತ ಅರ್ಥ. ಇಂಥ ಶಾಪನ ಕಳ್ಕೊಳ್ಳೋಕ್ಕೆ ಪ್ರತಿ ವರ್ಷ ಗುರುಪೂರ್ಣಿಮೆ ಬರ್ತದೆ. ಆ ಗುರುಪೂರ್ಣಿಮೆಯನ್ನು ನಾವು ಈ ಬಾರಿ ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೆ ಗುರುದೋಷ ಇದೆಯೋ, ಗುರು ನೀಚನಾಗಿದ್ದರೆ ಜಾತಕದಲ್ಲಿ, ಗುರು ಅಸ್ತನಾಗಿದ್ದರೆ, ಗುರು ಪಾಪಗ್ರಹ ಜೊತೆ ಇದ್ದರೆ, ಗುರು ಶತ್ರುಗ್ರಹ ಜೊತೆಲಿದ್ದರೆ ಅಂಥವ್ರಿಗೆ ಜೀವನದಲ್ಲಿ ಏಳಿಗೆ ಆಗಲ್ಲ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಒಂದು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಹಬ್ಬ ಈ ಗುರುಪೂರ್ಣಿಮೆ. 21ನೇ ತಾರೀಕು ಇದೇ ತಿಂಗಳು ನಾವು ಬಳ್ಳಾರಿ ಹೊಸಪೇಟೆ ಮಧ್ಯದಲ್ಲಿ ಇಂಗಲಿಗಿ ಇಂಥ ಒಂದು ಗ್ರಾಮ, ಹಂಪೆಗೆ 7 ಕಿಲೋಮೀಟ್ರ್ ಇದೆ. ಹಂಪೆಗೆ 7 ಕಿಲೋಮೀಟರ್ ದೂರದಲ್ಲಿ ಇಂಗಲಿಗಿ ಅಂತೇಳಿ ಶ್ರೀ ಅನ್ನಪೂರ್ಣೇಶ್ವರಿ ವಿದ್ಯಾಸಂಸ್ಥೆ ಅಂತೇಳಿ ಒಬ್ಬ ಅಘೋರಿಗಳು, ನಾಗಸಾಧುಗಳು ಅದು ನಡೆಸ್ತಾ ಇದ್ದಾರೆ. ಅವರು ಇವತ್ತಲ್ಲಿದ್ದಾರೆ. ಶ್ರೀ
ದಿಗಂಬರ ರಾಜಭಾರತಿ ಅಂತೇಳಿ ಅವರ ಸಾನ್ನಿಧ್ಯದಲ್ಲಿ ನಾವು ಈ ವರ್ಷ ಈ ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಇದು ಉಚಿತವಾಗಿ ಮಾಡ್ತಾ ಇರೋದು. ಯಾರ್ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಏನೇನು ದೋಷ ಹೇಳಿದ್ನೋ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬೆಳಗ್ಗೆ 8 ಗಂಟೆಗೆ ನಾವು ಕಳಶಕ್ಕೆ ದತ್ತಾತ್ರೇಯ ನಾವನೆ ಮಾಡ್ತೀವಿ. 21 ವೆರೈಟಿ ಅಭಿಷೇಕ, 1008 ಮಂತ್ರ ಹೇಳಿ ಅರ್ಚನೆ, ಆಮೇಲೆ ಗುರುಗಳಿಗೆ ಗಣಪತಿ ಹೋಮ, ಅಪಮೃತ್ಯು ದೋಷ ನಿವಾರಣೆಗೆ ಮೃತ್ಯುಂಜಯ, ಮಾಟ ಮಂತ್ರ ಶತ್ರುಬಾಧೆಗೆ ಸುದರ್ಶನ ಹೋಮ, ಕಾಳಸರ್ಪ ದೋಷ, ಮದುವೆ ಆಗಿಲ್ಲ ಮಕ್ಕಳೇ ಆಗಿಲ್ಲ ಅನ್ನೋರಿಗೆ ಲಕ್ಷ್ಮೀ ನರಸಿಂಹ ಮತ್ತು ದತ್ತಾತ್ರೇಯರ ಹೋಮ ಗುರುಶಾಪ ನಿವಾರಣೆಗೆ ಇದಿಷ್ಟು ಮಾಡಿ ಮಧ್ಯಾಹ್ನ 2 ಗಂಟೆ ಕರೆಕ್ಟಾಗಿ ಪೂರ್ಣಾಹುತಿ ಮಾಡಿ ಆಮೇಲೆ ಪ್ರಸಾದ ವಿನಿಯೋಗ, ಮಧುಕರಿ ಅಂತ ಕೊಡ್ತೀವಿ ನಾವು, ದತ್ತ ಭಿಕ್ಷೆ ಅಂತ. ಯಾರಿಗೆ ಏನೇನು ತೊಂದರೆ ಇದೆಯೋ ಅವತ್ತು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಆ ಭಿಕ್ಷೆ ಸ್ವೀಕರಿಸಿದ್ರೆ ನೆಕ್ಸ್ಟ್ ಗುರುಪೂರ್ಣಿಮೆ ಒಳಗೆ ಅದೆಲ್ಲ ನಿವಾರಣೆ ಆಗಿರ್ತದಂತೆ. ನೆಕ್ಸ್ಟ್ ಗುರುಪೂರ್ಣಿಮೆ ನೀವು ಬಂದು ಆ ರೀತಿ ಪ್ರಸಾದವನ್ನು ಕೊಡೋದು ಭಾಳ ವಿಶೇಷ. ಈ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಾಯಿದ್ದು ನಿಮಗೋಸ್ಕರ. ನೀವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನಡೆಯೋ ಸ್ಥಳ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಸ್ಕ್ರೀನ್ ಮೇಲೆ ತೋರಿಸಿದ್ರೆ ನೀವು ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ಳಿ, ಬರ್ಕೊಳ್ಳಿ. 21ನೇ ತಾರೀಕು ಬನ್ನಿ. ಬರಬೇಕಾದ್ರೆ 1 kg ಕಡಲೆಕಾಯಿ ಬೀಜ ತೊಗೊಂಬನ್ನಿ. ಅದೇ ಚಿತ್ರಾನ್ನ ಪುಳಿಯೋಗರೆಗೆ ಆಗ್ತಾರಲ್ಲ ಅದು ಶೇಂಗಾ ಅಂತೀವಿ ನಾವು. ಆ ಶೇಂಗಾನ 1 kg ತೊಗೊಂಬಂದರೆ ಸಂಕಲ್ಪ ಮಾಡಿ ಮತ್ತೆ ನಿಮಗೆ ಅದ್ರಲ್ಲಿ ತಂತ್ರ ಪ್ರಯೋಗ ಮಾಡೋದು ಹೇಳ್ಕೊಡ್ತೀನಿ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಪ್ರವೇಶ ಉಚಿತ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಮತ್ತು SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋದನ್ನು ನೋಡೋದನ್ನ ಲೈಕ್ ಅಂತ ಬಟನ್ ಪ್ರೆಸ್ ಮಾಡಿ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.